ಸ್ನೇಹಿತರೆ, ಇತ್ತೀಚಿನ ದಿನಗಳಲ್ಲಿ ಯಶವಂತಪುರ ವಿಧಾನಸಭಾ ಕ್ಷೇತ್ರದ BJPಯಿಂದ ಗೆದ್ದು BJP ಚಿಹ್ನೆಯಡಿ ಶಾಸಕರಾಗಿ ಕಾರ್ಯನಿರ್ವಹಿಸ್ತಾ ಇರತಕ್ಕಂಥ ಸನ್ಮಾನ್ಯ ಎಸ್ ಟಿ ಸೋಮಶೇಖರ್ ಅವರು ನಡ್ಕೊಳ್ತಾ ಇರುವಂಥ ನಡವಳಿಕೆ ಬಗ್ಗೆ ಭಾರತೀಯ ಜನತಾ ಪಾರ್ಟಿಯ ಎಲ್ಲ ಕಾರ್ಯಕರ್ತರು ಖಂಡಿಸಬೇಕು ಅನ್ನುವಂಥ ಒಂದು ವಿಚಾರದ ಆಧಾರದ ಮೇಲೆ ನಾವು ಇಲ್ಲಿ ಸೇರಿದ್ದೇವೆ. ಶಾಸಕರಲ್ಲಿ ನಾನು 2008ರ ಚುನಾವಣೆಯಲ್ಲಿ ನೆನಪಿಸ್ಲಿಕ್ಕೆ ಇಚ್ಛೆಪಡ್ತೇನೆ. 2008ರಲ್ಲಿ ಯಶವಂತಪುರ ವಿಧಾನಸಭಾ ಕ್ಷೇತ್ರ 2,65,000 ಮತದಾರರನ್ನು ಹೊಂದಿದ್ದಂಥ ಕ್ಷೇತ್ರದಲ್ಲಿ ಇದೆ ಇವತ್ತೇನು ತಮ್ಮ ನಾಲಿಗೆ ಎಲುಬಿಲ್ಲದ ನಾಲಿಗೆಗೆ ಇಡ್ತಾ ಇಲ್ಲದಂತೆ ಏನು ಏಕವಚನದಲ್ಲಿ ಒಬ್ಬ ಹೆಣ್ಣು ಮಗಳನ್ನು ನಿಂದಿಸ್ತಾ ಇದ್ದೀರಿ, ಇದೇ ಹೆಣ್ಣು ಮಗಳ ವಿರುದ್ಧ 1082 ವೋಟ್ಗಳ ಹೀನಾಯ ಸೋಲನ್ನು ಕಂಡಿದ್ದೀರಿ ಅನ್ನೋದನ್ನು ಮರಿಬೇಡಿ. ತಾವು 2008ರಲ್ಲಿ ಚುನಾವಣೆ ನಡೆದು ಕೌಂಟಿಂಗಿಗೂ ಮಧ್ಯೆ ಗೆದ್ವಿ ಎನ್ನುವಂಥ ವಿಜಯೋತ್ಸವವನ್ನು ನೀವು ಬೆಂಗಳೂರು ಪ್ಯಾಲೇಸಲ್ಲಿ ಪಾರ್ಟಿ ಕೊಟ್ಟು ಮಾಡಿದ್ದನ್ನು ಕೂಡ ತಾವು ಮರಿಬೇಡಿ. ರಿಸಲ್ಟ್ ಬಂದಾಗ 1082 ವೋಟ್ಗಳ ಅಂತರದಲ್ಲಿ ನೀವು ಇದೇ ದಿಟ್ಟ ಮಹಿಳೆ ವಿರುದ್ಧ ಪರಾಭವಗೊಂಡಿದ್ರಿ ಎನ್ನುವಂಥದ್ದನ್ನು ಖಂಡಿತ ನೀವು ಮರಿಬೇಡಿ. 2013ರಲ್ಲಿ ಚುನಾವಣೆಗೆ ನೀವು 2008ರಿಂದ 2013ರ ಚುನಾವಣೆ ತನಕ ತಾವು ಪಟ್ಟಂಥ ಪಡಿಪಾಟಲು ಹೋರಾಟವನ್ನು ಮಾಡಿದಂಥದ್ದು ಅದನ್ನು ಕೂಡ ತಾವು ಮರಿಬೇಡಿ. ನಿರಂತರವಾಗಿ ಸೋಲನ್ನು ಅನುಭವಿಸ್ತಾ ಇದ್ದೀರಿ ಅಂತ ಹೇಳಿ ಯಶವಂತಪುರದ ಜನತೆ 2013ರಲ್ಲಿ ತಮಗೆ ಆಶೀರ್ವಾದ ಮಾಡಿದ್ರು. ಅದೇ ರೀತಿ 2018ರಲ್ಲೂ ಕೂಡ ಅಲ್ಪ ಮತದಿಂದ ತಾವು ಗೆದ್ದಿದ್ರಿ. ಕಾರಣಾಂತರಗಳಿಂದ BJPಗೆ 2019ರಲ್ಲಿ ತಾವು ಬಂದು ಚುನಾವಣೆಗೆ ಸ್ಪರ್ಧೆ ಮಾಡಿದ್ರಿ. ಆ ಸಂದರ್ಭದಲ್ಲಿ ಇದೇ ದಿಟ್ಟ ಮಹಿಳೆ ಸುಮಾರು 22 ದಿನ ರಾತ್ರಿ ಹಗಲು ನಿಮ್ಮ ಗೆಲುವಿಗೆ ಶ್ರಮ ವಹಿಸಿದ್ದಾರೆ. ಅದನ್ನು ಮರಿಬೇಡಿ. ಎಲ್ಲ ಕಾರ್ಯಕರ್ತರನ್ನ ಒಗ್ಗೂಡಿಸಿ ತಮ್ಮ ಚುನಾವಣೆಗೆ ಶ್ರಮ ವಹಿಸಿದ್ದಾರೆ. ಯಡಿಯೂರಪ್ಪನವ್ರ ಮನೆಯಲ್ಲಿ ತಾವು ಪಕ್ಷಕ್ಕೆ ಸೇರ್ಪಡೆ ಆಗುವಂಥ ಸಂದರ್ಭದಲ್ಲಿ ನಮ್ಮೆಲ್ಲ ಕಾರ್ಯಕರ್ತರನ್ನ ಸೇರಿಸಿದಂಥ ಒಂದು ಸಭೆಯಲ್ಲಿ ಯಡಿಯೂರಪ್ಪನವರು ಶೋಭಾ ಮೇಡಮ್ಗೆ ಹೇಳ್ತಾರೆ, ಸೋಮಶೇಖರ್ನ ಗೆಲ್ಸ್ಕೊಂಡು ಬರೋ ಜವಾಬ್ದಾರಿನ ನಿನ್ನ ಹೆಗಲ ಮೇಲೆ ಹಾಕ್ತಿದ್ದೀನಮ್ಮ ಅಂತ ಹೇಳಿ ಶೋಭಾ ಕರಂದ್ಲಾಜೆ ಅವರನ್ನು ಕಳಿಸ್ತಾರೆ. ಸದಾನಂದ ಗೌಡರು, ಶೋಭಾ ಕರಂದ್ಲಾಜೆ ಅವರು, ಯಡಿಯೂರಪ್ಪನವರು ನಮ್ಮೆಲ್ಲ ಕಾರ್ಯಕರ್ತರನ್ನ ಕರೆದು ನಿಮ್ಮ ಹಳೆ ಎಲ್ಲ ಭಿನ್ನಾಭಿಪ್ರಾಯಗಳನ್ನು ಬದಿಗೊತ್ತಿ ನೀವು ಎಸ್ ಟಿ ಸೋಮಶೇಖರ್ ಅವರು ತನ್ನ ಶಾಸಕ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟು ಬಂದಿದ್ದಾರೆ, ನಮ್ಮ ಮನೆಗೆ ಬಂದಿದ್ದಾರೆ, ಅವರನ್ನು ಗೆಲ್ಸ್ಕೊಂಡು ಬರಬೇಕು ಅಂತ ಹೇಳಿ ಆದೇಶ ನೀಡಿದ್ರು. ಆ ಆದೇಶ ನಮ್ಮ ಪಕ್ಷ ತತ್ವ ಸಿದ್ಧಾಂತಗಳನ್ನು ನಾವು ಮೈಗೂಡಿಸ್ಕೊಂಡಿರೋದ್ರಿಂದ ಹಿರಿಯರ ಆದೇಶನ ಧಿಕ್ಕರಿಸದೆ ಯಾವುದೇ ಲೋಪಗಳಾಗದೆ ಶೋಭಾ ಕರಂದ್ಲಾಜೆ ಅವರ ಒಟ್ಟಿಗೆ ನಾವೆಲ್ಲರೂ ಸೇರಿ ತಮ್ಮನ್ನು ಗೆಲ್ಸ್ಕೊಂಡು ಬಂದ್ವಿ. BJP ಆಫೀಸಲ್ಲಿ ಬಂದು ಅಲ್ಲೇ ರಾತ್ರಿ 11 ಗಂಟೆವರೆಗೂ ಇರ್ತಿದ್ರು. ಏನು ಎಲ್ಲ ಕ್ಯಾನ್ವಾಸ್ ಮಾಡಿದಂಥ ನಂತರ, ಪ್ರಚಾರದ ನಂತರ ಬಂದು ಯಾವ ಭಾಗದಲ್ಲಿ ಏನಾಗಿದೆ, ಯಾವ ಕಾರ್ಯಕರ್ತರು ಏನು ಎಲ್ಲಾದರೂ ವ್ಯತ್ಯಾಸಗಳಿದೆಯಾ ಅಂತ ಹೇಳಿ ಡೀಟೇಲ್ಸನ್ನು ಕಲೆಕ್ಟ್ ಮಾಡಿಕೊಂಡು ನಿಮ್ಮ ಗೆಲುವಿಗೆ ಪರಿಶ್ರಮವನ್ನು ಪಟ್ಟಿದ್ದಾರೆ. ಅದೇ ರೀತಿ ತಾವು 23ರಲ್ಲೂ ಕೂಡ ಚುನಾವಣೆಯಲ್ಲಿ ಗೆದ್ರಿ. ಇವತ್ತೇನು ತಾವು ಹೇಳ್ತಾ ಇದ್ದೀರಿ, ತಮಗೆ 4 ಸಲ MLA ಆದೆ, 4 ಬಾರಿ MLA ಆದೆ. ಇಲ್ಲ, ನೀವು 4 ಬಾರಿಗಿಂತ ಹೆಚ್ಚು ಬಾರಿ ಸೋತ ನಂತರ BJPಯ ಒಂದು ಆಶೀರ್ವಾದದಿಂದ ಏನು ನೀವು MLA ಆದ್ರಿ 2 ಬಾರಿ, ಅದನ್ನು ಬಿಟ್ಬಿಡಿ. ಅದನ್ನು ಬಿಟ್ಟು ತಾವು MLA ಆಗಿದ್ದನ್ನು ತಾವಿನ್ನು ಮುಂದೆ ಹೇಳ್ಕೊಳ್ಳಿ. ತಾವು ಒಕ್ಕೂಟ ವ್ಯವಸ್ಥೆ ಬಗ್ಗೆ ಅರಿವಿರಬೇಕು. ತಮಗೆ ಒಕ್ಕೂಟ ವ್ಯವಸ್ಥೆಯಲ್ಲಿ ಕೇಂದ್ರ ಸರ್ಕಾರದ ಕೆಲಸ ಕಾರ್ಯಗಳೇನು, ರಾಜ್ಯ ಸರ್ಕಾರದ ಕೆಲಸ ಕಾರ್ಯಗಳೇನು, ಕಾರ್ಪೊರೇಷನ್ನ ಕೆಲಸ ಕಾರ್ಯಗಳೇನು, ಗ್ರಾಮ ಪಂಚಾಯಿತಿ, ಜಿಲ್ಲಾ ಪಂಚಾಯಿತಿ ಕೆಲಸ ಕಾರ್ಯಗಳೇನು ಅನ್ನೋದನ್ನು ತಾವು ತಿಳ್ಕೊಂಡು ಮಾತಾಡಬೇಕು. ಮಾತಿನ ಚಪಲಕ್ಕೋಸ್ಕರ ಮಾತಾಡೋ ಅಂಥ ಬುದ್ಧಿಯನ್ನು ಬಿಟ್ಬಿಡಿ. ನಮ್ಮ ದೇಶದ ರಾಷ್ಟ್ರಪತಿ ಒಬ್ಬ ಹೆಣ್ಣುಮಗಳು, ರಾಷ್ಟ್ರಪತಿ ಹೆಣ್ಣುಮಗಳು ಕೇಂದ್ರ ಸಚಿವರಾಗಿರ್ತಕ್ಕಂಥ ಶೋಭಾ ಕರಂದ್ಲಾಜೆ ಅವರು. ಶೋಭಾ ಕರಂದ್ಲಾಜೆ ವೈಯಕ್ತಿಕವಾಗಿ ಬಿಡಿ, ಕೇಂದ್ರದ ಸಚಿವರು. ಅಂಥ ಕೇಂದ್ರ ಸಚಿವರನ್ನು ನೀವು ಮನಸೋ ಇಚ್ಛೆ ನೀವು
ಮಾತಾಡ್ತೀರಿ, ಏಕವಚನದಲ್ಲಿ ನೀವು ಸಂಬೋಧನೆ ಮಾಡ್ತೀರಿ ಅಂತ ಹೇಳಿದರೆ ನೀವು ಬೆಳೆದು ಬಂದ ಸಂಸ್ಕೃತಿ, ನಿಮ್ಮ ತಾಯಿಗೆ, ನಿಮ್ಮ ಹೆಂಡತಿಗೆ, ನಿಮ್ಮ ಮಗಳಿಗೆ ನೀವು ಇದೇ ಗೌರವವನ್ನು ಕೊಡ್ತೀರಾ ಮನೆಯಲ್ಲಿ ಅನ್ನುವಂಥದ್ದನ್ನು ಯಶವಂತಪುರ ಜನತೆ ತಿಳ್ಕೊಳ್ತಾರೆ. ಅದಕ್ಕೆ ತಕ್ಕ ಪಾಠವನ್ನು ಕೂಡ ಯಶವಂತಪುರ ಜನ ಮುಂದಿನ 28 ಚುನಾವಣೆಯಲ್ಲಿ ತಮಗೆ ತಿಳಿಸ್ತಾರೆ. ಕೇಂದ್ರದಿಂದ ಬಂದಿರತಕ್ಕಂಥ ಪ್ರಾಜೆಕ್ಟ್ಗಳು ಸ್ವಾಮಿ, ಬೆಂಗಳೂರು ಮೆಟ್ರೋ ಬಂದಿರೋವಂಥದ್ದು ಅದು ಕೆಂಗೇರಿಗೂ ಬಂದಿದೆ, ಚಳ್ಳಘಟ್ಟದವರೆಗೂ ಬಂದಿರತಕ್ಕಂಥದ್ದು ಕೇಂದ್ರದ ಯೋಜನೆಯ ಭಾಗವಾಗಿ ಬಂದಿರುವಂಥದ್ದು. ಅದೇ ರೀತಿ ತಾವರೆಕೆರೆ ತನಕ ಹೋಗಬೇಕು ಮಾಗಡಿ ರಸ್ತೆಯಲ್ಲಿ ಅಂತ ಹೇಳಿ ಮೆಟ್ರೋ ಏನು ಬರ್ತಾ ಇದೆ ಅದು ಕೂಡ ಕೇಂದ್ರದ ಒಂದು ಭಾಗ. ಸಬರ್ಬನ್ ರೈಲ್ವೆ ಬೆಂಗಳೂರಿನ ಸುತ್ತ ಜನದಟ್ಟಣೆಯನ್ನು ಕಡಿಮೆ ಮಾಡಬೇಕು ಅಂತ ಹೇಳಿ ಸಬರ್ಬನ್ ರೈಲ್ವೆ ಏನು ಪ್ರಾಜೆಕ್ಟ್ ಪ್ರಾರಂಭವಾಗಿದೆ ಅದರ ಹೆಚ್ಚು ಪಾಲು ಕೇಂದ್ರದ್ದು. ಕೇಂದ್ರ ಸರ್ಕಾರ ಯಾವ ರೀತಿ ಕೆಲಸಗಳನ್ನು ಮಾಡಬೇಕು ಅನ್ನುವಂಥದ್ದು ಒಕ್ಕೂಟ ವ್ಯವಸ್ಥೆಯಲ್ಲಿದೆ, ಅದನ್ನು ಪ್ರಾಮಾಣಿಕವಾಗಿ ಮಾಡ್ತಾ ಇದೆ. ಹಾಗೆ ಜಲಜೀವನ್ ಮಿಷನ್ನಲ್ಲಿ ಪ್ರತಿಯೊಬ್ಬ ನಾಗರಿಕನು ತನ್ನ ಮನೆಯಲ್ಲಿ ನೀರು ಕುಡಿಬೇಕು ಅನ್ನುವಂಥ ಮೋದಿಯವರ ಕನಸನ್ನು ಇವತ್ತು ಇಡೀ ದೇಶದಲ್ಲಿ ನಿರ್ವಹಣೆ ಮಾಡ್ತಿರ್ತಕ್ಕಂಥದ್ದು ಅದು ಯಶವಂತಪುರಕ್ಕೂ ಕೂಡ ಬಂದಿದೆ. ಆಮೇಲೆ ತಮಗೆ 2019ರಲ್ಲಿ ತಾವು ಗೆದ್ರಿ BJPಯಿಂದ ಮಂತ್ರಿಗಳು ಆದ್ರಿ, ಮಂತ್ರಿಗಳಾದಮೇಲೆ ಮೈಸೂರು ಉಸ್ತುವಾರಿ ಸಚಿವರಾದಂಥ ಸಂದರ್ಭದಲ್ಲಿ ತಾವು ಕನಸಿನಲ್ಲೂ ಕಂಡಿರ್ದಿರ್ತಕ್ಕಂಥ ಕಾಂಗ್ರೆಸ್ಸಲ್ಲಿ ಇನ್ನೂ 3 ಬಾರಿ ತಾವು MLA ಆಗಿದ್ರೂ ತಮಗೆ ಆ ಭಾಗ್ಯ ಸಿಕ್ಕದೇ ಇರತಕ್ಕಂಥ ಒಂದು ಖಾತೆಯನ್ನು ಮಾನ್ಯ ಯಡಿಯೂರಪ್ಪನವರು ತಮಗೆ ಪರಿಪಾಲಿಸಿದ್ರು. ಅದಕ್ಕಿಂತ ಪ್ರಮುಖವಾಗಿ ಮೈಸೂರು ಜಿಲ್ಲಾ ಉಸ್ತುವಾರಿಯನ್ನು ತಮಗೆ ನೀಡಿದ್ರು. ತಾವು ಬಲಿಷ್ಠವಾಗಿ BJPಯಲ್ಲಿ ಇರ್ತೀರಿ ಅನ್ನುವಂಥ ಒಂದು ನಂಬಿಕೆ. ಅದಕ್ಕೆ ತಾವು ಯಾವ ರೀತಿ ನಾಟಕ ಮಾಡಿದ್ರಿ, ತಮ್ಮ ನಾಟಕ ಯಾವ ರೀತಿ ಇತ್ತು? ರಾಜ್ಯದ ಯಾವುದೇ ಜಿಲ್ಲೆಗೆ ಹೋದರೆ RSSನ ನಮ್ಮ ಸಂಘದ ಒಂದು ಕಚೇರಿಗಳಿಗೆ ಹೋಗಿ ಅಲ್ಲಿನ ತಾನು ಒಬ್ಬ ಲೀನ ಆಗಿದ್ದೀನಿ, RSSನ ಒಟ್ಟಿಗೆ BJP ಒಟ್ಟಿಗೆ ನಾನು ಲೀನ ಆಗಿದ್ದೀನಿ ಅನ್ನುವಂಥ ಒಂದು ನಾಟಕ ಆಡಿದ್ರಲ್ಲ ಸ್ವಾಮಿ ನೀವು. ಇದನ್ನು ತಾವು ಅವತ್ತಾಡಿದ್ದ ನಾಟಕ ಇವತ್ತು ನಿಮ್ಮ ಭಾಷೆ ಏನು ತೋರಿಸ್ತಾ ಇದೆ, ಅವತ್ತಾಡಿದಂಥ ನಾಟಕ ಜನಗಳಿಗೆ ಅರ್ಥ ಆಗೋದಿಲ್ವೇ? ಈ ಜನಗಳಿಗೆ ಅರ್ಥ ಆಗುತ್ತೆ, ಖಂಡಿತವಾಗಿ ಮುಂದಿನ ದಿನಗಳಲ್ಲಿ ತಮಗೆ ಅದರ ಉತ್ತರವನ್ನು ಕೊಡ್ತಾರೆ. ಆಮೇಲೆ ನಾನು ಅಭಿವೃದ್ಧಿಗೋಸ್ಕರ ಬೇರೆ ಬೇರೆ ಪಾರ್ಟಿಗಳಿಗೆ ನಾನು ಇಷ್ಟು ಅಭಿವೃದ್ಧಿ ಮಾಡಿದ್ದೀನಿ ಅಷ್ಟು ಅಭಿವೃದ್ಧಿ ಮಾಡಿದ್ದೀನಿ ಅಂತ ಏನು ತಾವು ಹೇಳ್ಕೊಳ್ತಿದ್ದೀರಿ ಸ್ವಾಮಿ? ಯಶವಂತಪುರ ವಿಧಾನಸಭಾ ಕ್ಷೇತ್ರ ಬೆಂಗಳೂರು ಹೃದಯ ಭಾಗದ ಕೂಗಳತೆ ದೂರದಲ್ಲಿರ್ತಕ್ಕಂಥದ್ದು. ನೀವಿರಲಿ, ಇನ್ನೊಬ್ಬರಿರಲಿ, ಮತ್ತೊಬ್ಬರಿರಲಿ, ಬೆಂಗಳೂರಿನ ಅಭಿವೃದ್ಧಿಗೆ ಸರ್ಕಾರ ತನ್ನ ವೆಚ್ಚವನ್ನು ಮಾಡಲೇಬೇಕಾಗಿರುವಂಥ ಅನಿವಾರ್ಯ ಪರಿಸ್ಥಿತಿ ಯಶವಂತಪುರ ಕಾನ್ಸ್ಟಿಟ್ಯೂನ್ಸಿ ಇರುವಂಥದ್ದು. ತಮಗೆ ತಾವು MLA ಅಲ್ಲದೇ ಇದ್ದರೂ ಕೂಡ ಅಭಿವೃದ್ಧಿಗಳಾಗಲೇಬೇಕಾಗಿದೆ. ವಿಶ್ವೇಶ್ವರಯ್ಯ ಲೇಔಟ್ ಬಂತು, ಕೆಂಪೇಗೌಡ ಲೇಔಟ್ ಬಂತು, ನಮ್ಮಲ್ಲಿರ್ತಕ್ಕಂಥ ಗ್ರಾಮಾಂತರ ಪ್ರದೇಶದಲ್ಲಿರ್ತಕ್ಕಂಥ ಬಂಡೆಗಳಿಂದ ಬರ್ತಕ್ಕಂಥ DMF ಫಂಡ್ ಇರ್ಬೋದು. ಆಮೇಲೆ ಪ್ರಮುಖವಾಗಿ ಏನು ತಮ್ಮ ಕಾಣಿಕೆ ಇದೆ ಕಶವಂತಪುರದ ತಮ್ಮ ಏನು ಕಾಣಿಕೆ 4 ಕಸದ ಘಟಕಗಳನ್ನು 5 ಕಸದ ಘಟಕಗಳನ್ನು ತಾವೇನು ತಂದ್ರಿ, ಅದರ ಅಭಿವೃದ್ಧಿಗೆ, ಅದರ ಸುತ್ತಮುತ್ತಲ ಅಭಿವೃದ್ಧಿಗೆ ಬರ್ತಕ್ಕಂಥ 100 ಕೋಟಿ ಹಣನ ತಾವು ತಾನೇ ತಂದೆ, ತನ್ನಿಂದನೇ ಆಯಿತು ಅಭಿವೃದ್ಧಿ ಎನ್ನುವಂಥದ್ದನ್ನು ತಾವು ಹೇಳ್ಕೊಂಡು ಓಡಾಡ್ತಾ ಇದ್ದೀರಿ. ಇದು ಖಂಡಿತ ನಿಮ್ಮ ಸಾಧನೆ ಅಲ್ಲ. ತಮಗೆ ಇನ್ನು ಮುಂದಿನ ದಿನಗಳಲ್ಲಿ ವಿಸ್ತೃತವಾಗಿ ಆ ಕಾಮಗಾರಿಗಳು, ಅದರಲ್ಲಿ ನಡೀತಾ ಇರತಕ್ಕಂಥ ಅವ್ಯವಹಾರಗಳು, ಆ ಅವ್ಯವಹಾರದಿಂದ ಬರ್ತಕ್ಕಂಥ ಹಣ ಎಲ್ಲಿಗೋಗುತ್ತೆ ಎನ್ನುವಂಥದ್ದೆಲ್ಲವನ್ನು ಕೂಡ ಇಂಚಿಂಚು ಮುಂದಿನ ದಿನಗಳಲ್ಲಿ BJP ಕಾರ್ಯಕರ್ತರು ಜನಗಳ ಮುಂದೆ ಇಡೋಕ್ಕೆ ಶಕ್ತರಿದ್ದಾರೆ. ತಾವು ಅದನ್ನು ಏನು BJP ಕಾರ್ಯಕರ್ತರು ಸೈಲೆಂಟ್ ಆಗಿದ್ದಾರೆ ಎನ್ನುವಂಥದ್ದನ್ನು ಖಂಡಿತ ಅಂದ್ಕೊಳ್ಬೇಡಿ. ಇವತ್ತು ತಮಗೆ ಒಂದು ನೇರವಾಗಿ ನಾನು ತಮ್ಮನ್ನು ಪ್ರಶ್ನೆ ಮಾಡುವಂಥದ್ದು, ನಮ್ಮ ಸ್ನೇಹಿತರೆಲ್ಲ ಹೇಳಿದರು ನಾನು 2 ದಿವಸದಲ್ಲೇ ಬೇಕಾದರೆ BJPಗೆ ಬಂದುಬಿಡ್ತೀನಿ, ಅಭಿವೃದ್ಧಿಗೋಸ್ಕರ ಕಾಂಗ್ರೆಸ್ಗೆ ಹೋಗಿದ್ದೀನಿ ಅಂತ ಹೇಳ್ತೀರಲ್ಲ ಸ್ವಾಮಿ. ತಮಗೆ ಆ ಶಕ್ತಿ ಇದೆ, ತಾವು ಗೆಲ್ಲುವಂಥ ಶಕ್ತಿ ತಮಗೆ ದೇವರು ಕರುಣಿಸಿದ್ದಾನೆ ಅನ್ನೋದಾದರೆ ರಾಜೀನಾಮೆ ಬಿಸಾಕಿ. ಭಾರತೀಯ ಜನತಾ ಪಾರ್ಟಿಯ ಚಿಹ್ನೆ ಅಡಿಯಲ್ಲಿ ನೀವೇನು ಸರ್ಟಿಫಿಕೇಟ್ ತೊಗೊಂಡಿದ್ದೀರಿ ಅದನ್ನು ಬಿಸಾಕಿ ಬನ್ನಿ ಚುನಾವಣೆಗೆ. ಬೇರೆ ಪಕ್ಷದಿಂದ ನಿಲ್ತೀರೋ ಅಥವಾ ಇಂಡಿಪೆಂಡೆಂಟ್ ಆಗಿ ನೀವು ಬಲಿಷ್ಠರಿದ್ದೀರಿ ಅಂತ ಹೇಳಿದ್ರೆ ಇಂಡಿಪೆಂಡೆಂಟ್ ಆಗಿ ನಿಲ್ಲಿ. ಆವಾಗ ನೀವು ಯಾವ ಸರ್ಕಾರದ ಜೊತೆಲಾದರೂ ಹೋಗಿ, ಯಾವ ಮಂತ್ರಿ ಜೊತೆಲಾದರೂ ಹೋಗಿ ಸ್ವಾಮಿ. ನಿಮಗೆ ಇವತ್ತು ಕೂಡ ಯಾವ ಮಟ್ಟದ ಒಂದು ಕನ್ಫ್ಯೂಷನ್ ಇದೆ ಅಂತ ಹೇಳಿದ್ರೆ, ನಿನ್ನೆ ಯಾವುದೋ ಒಂದು ಮಾತಾಡ್ತಾ ಹೇಳ್ತೀರಿ ಚುನಾವಣೆ ಇನ್ನೂ 2 ವರ್ಷ ಇದೆ ನೋಡೋಣ ಅಂದರೆ ನಿಮಗೆ ಧೈರ್ಯ ಇಲ್ವಾ ಯಾವ ಪಾರ್ಟಿಯಲ್ಲಿ ನಿಲ್ತೀನಿ ಅಂತ ಹೇಳಲಿಕ್ಕೆ? ಹೇಳಿ, ಕಾಂಗ್ರೆಸ್ಸಲ್ಲಿ ನಿಲ್ತೀನಿ ಅಂತ ಹೇಳಿ. ಅದಕ್ಕೆ ಮುಂಚಿತವಾಗಿ ರಾಜೀನಾಮೆ ಕೊಟ್ಟು ನೀವು ಬೈ ಎಲೆಕ್ಷನ್ಗೆ ಬನ್ನಿ, ಗೆಲ್ಲಿ, ಅಲ್ಲಿ ನಿಮ್ಮ ಒಂದು ಶಕ್ತಿಯನ್ನು ತಾವು ತೋರ್ಪಡಿಸ್ಕೊಳ್ಳಿ. ಹಾಗೆ ನಿಮಗೆ
ಆ ಧೈರ್ಯ ಇಲ್ಲ ಅನ್ನುವಂಥದ್ದು BJP ಕಾರ್ಯಕರ್ತರಿಗೆ ಎಲ್ರಿಗೂ ಗೊತ್ತಿದೆ. ಅದನ್ನು ಮುಂದಿನ ದಿನಗಳಲ್ಲಿ ಚರ್ಚೆ ಮಾಡೋಣ. ನೀವು ಗೊಂದಲವನ್ನು ಸೃಷ್ಟಿ ಮಾಡಬೇಡಿ. BJP ಮತ್ತು ನಿಮ್ಮ ಜೊತೆ ಬಂದಿರತಕ್ಕಂಥ ನಿಮ್ಮದೇ ಕಾರ್ಯಕರ್ತರಲ್ಲಿ ಗೊಂದಲವನ್ನು ಸೃಷ್ಟಿ ಮಾಡಬೇಡಿ. ನಾನು ಯಾವ ಪಕ್ಷದಲ್ಲಿ ನಿಲ್ತೀನಿ, ಕಾಂಗ್ರೆಸ್ಸಲ್ಲಿ ನಿಲ್ತೀನೋ, ನಾನು ಕಾಂಗ್ರೆಸ್ಗೆ ಹೋಗ್ತಿದ್ದೀನ ಅಂತ ಹೇಳ್ತೀರಿ ಒಂದು ಕಡೆ, ಇನ್ನೊಂದು ಕಡೆ ಇನ್ನೂ 2 ವರ್ಷ ಚುನಾವಣೆ ಇದೆ ನೋಡೋಣ ಅಂತ ಹೇಳ್ತೀರಿ. ಈ ರೀತಿಯಾದಂಥ ಗೊಂದಲಗಳಲ್ಲಿ ನೀವು ಮುಳುಗಬೇಡಿ, ಸ್ಪಷ್ಟತೆ ಮೂಡಿಸ್ಕೊಳ್ಳಿ. ಇದರ ಮುಂದುವರೆದಂತೆ ನೀವು ಮಹಿಳೆಗೆ ಕೊಡುವಂಥ ಗೌರವವನ್ನು ಕೊಡಲಿಲ್ಲ ಅನ್ನೋದಾದರೆ ಮುಂದಿನ ದಿನಗಳಲ್ಲಿ ಬೀದಿಗಿಳಿದು ಹೋರಾಟ ಮಾಡಬೇಕಾಗುವಂಥ ಪರಿಸ್ಥಿತಿ ಅನಿವಾರ್ಯತೆ ಬರುತ್ತೆ. ಅದನ್ನು ತಂದುಕೊಳ್ಬೇಡಿ ಅಂತ ಹೇಳ್ತಾ, ನೀವು ಮಾಡಿರ್ತಕ್ಕಂಥ ಕಾಮಗಾರಿಗಳು, ತಂದಿರತಕ್ಕಂಥ ಕೆಲಸ ಕಾರ್ಯಗಳಲ್ಲಿ ಆಗಿರ್ತಕ್ಕಂಥ ಭ್ರಷ್ಟಾಚಾರ, ಅದರಿಂದ ಬರ್ತಾ ಇರ್ತಕ್ಕಂಥ ಕಿಕ್ಬ್ಯಾಕಿನ ಬಗ್ಗೆ ಮುಂದಿನ ದಿನಗಳಲ್ಲಿ ನಾವು ವಿಸ್ತೃತವಾಗಿ ಚರ್ಚೆ ಮಾಡೋಣ ಅಂತ ಹೇಳ್ತಾ ನನ್ನ ಒಂದು ಮಾತುಗಳನ್ನು ಮುಗಿಸ್ತೀನಿ. ಅಂತಿಮವಾಗಿ ನಿಮಗೆ ಧೈರ್ಯ ಇದ್ದರೆ ರಾಜೀನಾಮೆ ಕೊಟ್ಟು ಚುನಾವಣೆಗೆ ನಿಲ್ಲಿ. ಇದು ನಮ್ಮ ಒಂದು ಆಗ್ರಹ. ನಿಮ್ಮ ಮಗುವಿನ ಭವಿಷ್ಯಕ್ಕೆ ಅತ್ಯುತ್ತಮ ಆರಂಭ ಬೇಕೇ? ಕೆಂಗೇರಿ ಸ್ಯಾಟಲೈಟ್ ಟೌನ್ನ ಮೊದಲ ಕಾನ್ಸೆಪ್ಟ್ ಬೇಸ್ಡ್ ಥಿಮ್ಯಾಟಿಕ್ ಎಜುಕೇಷನ್ ಪ್ರೀಸ್ಕೂಲ್ ಶಿಕ್ಷಾ ಸಾರಂ. ನ್ಯಾಷನಲ್ ಎಜುಕೇಷನ್ ಪಾಲಿಸಿ ಮತ್ತು ನ್ಯಾಷನಲ್ ಕರಿಕ್ಯುಲಮ್ ಫ್ರೇಮ್ವರ್ಕ್ ಅನುಗುಣವಾದ ಪಠ್ಯಕ್ರಮ, ಆಟದ ಮೂಲಕ ಕಲಿಕೆ, ಸಂಖ್ಯಾಜ್ಞಾನ, ತಾರ್ಕಿಕ ಚಿಂತನೆ ಹಾಗೂ ಸಾಮಾಜಿಕ ಭಾವನಾತ್ಮಕ ಬೆಳವಣಿಗೆಗೆ ವಿಶೇಷ ಒತ್ತು. ಪ್ರವೇಶಗಳು ಈಗ ಆರಂಭಗೊಂಡಿವೆ. ಇಂದೇ ಕರೆ ಮಾಡಿ 9036782439. ಶಿಕ್ಷಾ ಸಾರಂ ಪ್ರೀಸ್ಕೂಲ್, ಕಲಿಕೆಯೊಂದಿಗೆ ಬೆಳೆಯುವ ಮಕ್ಕಳಿಗಾಗಿ. ಆಚಾರವಿಲ್ಲದ ನಾಲಿಗೆ ನಿನ್ನ ನೀಚ ಬುದ್ಧಿಯ ಬಿಡು ನಾಲಿಗೆ. ಆಚಾರವಿಲ್ಲದ ನಾಲಿಗೆ ನಿನ್ನ ನೀಚ ಬುದ್ಧಿಯ ಬಿಡು ನಾಲಿಗೆ ಅಂತ ಹಿಂದೆ ಪುರಂದರದಾಸರು ಹೇಳಿದರು. ಇಂಥ ಸೋಮಶೇಖರ್ ಅಂತ ಅವ್ರನ್ನೇ ಮನಸ್ಸಲ್ಲಿ ಇಟ್ಕೊಂಡು ಅವತ್ತು ಪುರಂದರದಾಸರು ಹೇಳಿದ್ರು ಅನ್ನೋದು ಇವತ್ತು ಖಚಿತವಾಗುತ್ತೆ. ಒಬ್ಬ ಹೆಣ್ಣಿನ ಬಗ್ಗೆ ಅವಳು ಇವಳು ಅಂತ ಪದೇ 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 ಸೋಮಶೇಖರ್ ಮಾತಾಡ್ತಾನೆ. ನಾನು ಯಾಕೆ ಅವನನ್ನು ಏಕವಚನದಲ್ಲಿ ಮಾತಾಡ್ತೀನಿ ಅಂತಂದರೆ, 2ನೇ ಬಾರಿಗೆ ಕೇಂದ್ರದಲ್ಲಿ ಸಚಿವೆ ಒಂದು ಹೆಣ್ಣು, ಆ ಹೆಣ್ಣನ್ನು ಅವಳು ಇವಳು ನೀನು ತಾನು ಅಂತ ಮಾತಾಡಬೇಕಾದ್ರೆ ನಾವ್ಯಾಕೆ ಆತನಿಗೆ ಮರ್ಯಾದೆ ಕೊಡಬೇಕು? ಇವತ್ತು ಒಂದು ಯಶವಂತಪುರ ಕ್ಷೇತ್ರಕ್ಕೆ ಬಂದರೆ ಅವನ ಸುತ್ತಮುತ್ತ 100 ಜನ ಇದ್ದರೆ ಅದರಲ್ಲಿ 60 ಜನ ಮಹಿಳೆಯರು ಇರ್ತಾರೆ. ಎಲ್ಲರೂ ನಿನ್ನ ಬರೆ ಇಲ್ಲಿ, ನೀನು ಬರೆ ಇಲ್ಲಿ, ಅವಳು ಬರೆ ಇಲ್ಲಿ, ಇವಳು ಬರೆ ಇಲ್ಲಿ ಅಂತ ಕರೀತಾನೆ. ನೀನು ಏನು ಮಾಡಿದ್ದಾರೆ ಶೋಭಾ ಕರಂದ್ಲಾಜೆ? ನಿನಗೆ ಕೃತಜ್ಞತೆ ಉಪಕಾರ ಸ್ಮರಣೆ ಇದ್ದರೆ ಶೋಭಾ ಕರಂದ್ಲಾಜೆ ಫೋಟೋನ ಮನೇಲಿ ಇಟ್ಕೊಂಡಿರ್ಬೇಕು. ನಿನ್ನ ಬೆಡ್ರೂಮಲ್ಲೇ ಇಟ್ಕೋಬೇಕು. ಅವತ್ತು ಶೋಭಾ ಕರಂದ್ಲಾಜೆ BJP ಬಿಟ್ಟು KJPಗೆ ಹೋಗಿದ್ದಕ್ಕೆ ನೀನು ಗೆದ್ದಿದ್ದು. ಅವತ್ತು ಅವ್ರು KJPಗೆ ಹೋದ್ರೂ ಅಕಸ್ಮಾತ್ ಯಶವಂತಪುರದಲ್ಲೇ ನಿಂತ್ಕೊಂಡಿದ್ರು ಶೋಭಾ ಅವರು, ನೀನಂತೂ ಗೆಲ್ತಾ ಇರಲಿಲ್ಲ. ಎಷ್ಟೊತ್ತಿಗೆ ಇತಿಹಾಸಕ್ಕೆ ಸೇರ್ಕೋತಾ ಇದ್ದೆ. ಅವತ್ತು ಗೆಲ್ತಾ ಇದ್ದು ಶೋಭಾ ಗೆಲ್ತಾ ಇದ್ರು, ಇಲ್ಲ ಜವರಾಯಗೌಡರು ಗೆಲ್ತಾ ಇದ್ರು. ನೀನು ಮಾಡಿದ ಪುಣ್ಯ, ಶೋಭಕ್ಕನ ಆಶೀರ್ವಾದ, ಇವತ್ತು ನೀನು ಯಶವಂತಪುರದಲ್ಲಿ 3ನೇ ಬಾರಿ MLA ಆಗಿದೆಯಾ. ಈ ಒಂದು ಉಪಕಾರ ಸ್ಮರಣೆ ನಿನ್ನಲ್ಲಿ ಇಟ್ಕೋಬೇಕು. ಶೋಭನ್ನ ಅಲ್ಲಿ ಚಿಕ್ಕಬಳ್ಳಾಪುರ, ಉಡುಪಿ ಚಿಕ್ಕಮಂಗ್ಳೂರಲ್ಲಿ ಇತ್ತು ಅಂತ ಹೋಗೋದು ಅಂತ ಓಡಿಸಿದ್ರಲ್ಲ ಅಂತ ಹೇಳ್ತಾ ಇದೆಯಲ್ವಾ. ಇದೇ ನೀನು ಮೊನ್ನೆ ಕ್ರಾಸ್ ವೋಟಿಂಗ್ ಮಾಡಿದಾಗ BJPಯವರು ನಿನಗೆ ಇತ್ತು ಅಂತ ಹೋಗೋದೇನೆ ನೀನು ಉಚ್ಚಾಟನೆ ಮಾಡಿರೋದು. ಆದರೂ ಇನ್ನೂ ಯಾಕೆ ತಗಲಾಕೊಂಡಿದೆ BJPಲಿ? ಅವತ್ತು ಶೋಭಾ ಅವರು KJP ಮಾಡಿದ್ರು, KJPಗೆ ಹೋಗಿ ಬೇರೆ ಕ್ಷೇತ್ರದಲ್ಲಿ ನಿಂತ್ಕೊಂಡ್ರು, ಸೋತರು. ನೀನು 3 ಸತಿನೋ 4 ಸತಿನೋ ಸೋತ ಮೇಲೆ ಮತ್ತೆ ಗೆದ್ದಿದ್ದು, ಅದು ಶೋಭಕ್ಕನ ಆಶೀರ್ವಾದದಿಂದ. ಅವರಲ್ಲೋದು ರಾಜಾಜಿನಂಗೆ ನಿಂತ್ಕೊಂಡ್ರು, ಗೆದ್ದರು ಬಿಡೋದು, ಸೋಲೋದು ಗೆಲ್ಲೋದು ರಾಜಕೀಯದಲ್ಲಿ ಇದ್ದೇ ಇರ್ತದೆ. ನಿನಗೆ ಆ ಸ್ವಾಭಿಮಾನ ಇಲ್ವಾ? ಗಂಡಸ್ಥಾನ ಇಲ್ವಾ? ಉಚ್ಚಾಟನೆ ಮಾಡಿದ ತಕ್ಷಣ ನಿಂತ್ಕೊಂಡು ಗೆಲ್ಬೋದಾಗಿತ್ತಲ್ವಾ? BJPಗೆ ಹೋಗ್ತೀನಿ ಅಂತ ಒಂದು ದಿವಸ ಹೇಳ್ತೀಯ, ಹೋಗಲ್ಲ ಅಂತ ಹೇಳ್ತೀಯ. ಮೊನ್ನೆ 2-3 ದಿವಸದಲ್ಲಿ ನನಗೆ ಬೇಜಾರಾದರೆ ಕಾಂಗ್ರೆಸ್ಗೆ ಹೋಗಲ್ಲ ಅಂತ ಹೇಳ್ತೀಯ. ಕಾಂಗ್ರೆಸ್ಗೆ ಹೋಗಲಿಲ್ಲ ಅಂದರೆ ಉಳಿದಿರೋದು ಒಂದೇ ಪಾರ್ಟಿಯಾಗಿ ನಿಮಗೆ. ಎಲ್ಲ ಪಾರ್ಟಿ ಹಳೆವಾಗ್ಬಿಟ್ಟಿದ್ದಾವೆ. ಈಗ ಉಳಿದಿರೋದು ಒಂದೇ ಒಂದು ಪಾರ್ಟಿ. ಈಗ ಸೋಮಶೇಖರ್ ಉಳಿದಿರೋದು ಕಾಕ್ರೋಚ್ ಪಾರ್ಟಿ, CJP. ಈಗ ತಾನೇ ಉದ್ಭವ ಆಗ್ತಾ ಇದೆ. ಎಲ್ಲ ಯಂಗ್ ಜನ್ರೇಷನ್ನೇ ಇರೋದು. ಆ ಪಾರ್ಟಿಗೆ ಸೇರಿಕೊಂಡು ಆ ಪಾರ್ಟಿನ ಉದ್ಧಾರ ಮಾಡಿ ನೀವು ಉದ್ಧಾರ ಮಾಡೋ ಅಂತ ಹೇಳ್ಕೊಳ್ತಾ ಇದ್ದೀನಿ. ಮನುಷ್ಯನಿಗೆ ಉಪಕಾರ ಸ್ಮರಣೆ ಇರಬೇಕು, ಕೃತಜ್ಞತಾ ಭಾವ ಇರಬೇಕು. ಮೊನ್ನೆ ಒಂದು ಇವರು ಸುದ್ದಿ ಮೃದಂಗ ಮೀಡಿಯಾದಲ್ಲೇ ಕೇಳಿದೆ, ಅಮಿತ್ ಶಾ ಅವ್ರದ್ದು ಕಾರ್ಯಕ್ರಮ ಮಾಡೋದು 11.5 ಕೋಟಿ ಲಾಸ್ ಆಗೋಯ್ತು, ಇವತ್ತು ಸಾಲ ತೀರಿಸ್ತಾ ಇದ್ದೀನಿ ಅಂತ. 13 ಕೋಟಿ ಇವತ್ತು ನಾ ಕಂತಲ್ಲಿ ಸಾಲ ತೀರಿಸ್ತಾ ಇದ್ದಾರಂತೆ. ಕಂತಲ್ಲಿ ತಿಂಗಳಿಗಿಷ್ಟು ಅಂತ ಕೊಟ್ಟು ಸಾಲ ತೀರಿಸ್ತಾ ಇದ್ದಾರಂತೆ.
ಅಮಿತ್ ಶಾ ಅವರ ಕಾರ್ಯಕ್ರಮ ಆಗಬೇಕಾದ್ರೆ ಇಲ್ಲಿ ಸುತ್ತಮುತ್ತ ಒಂದು ರಸ್ತೆಗಳು ಇನ್ನೊಂದು ಬರ್ತಾರೆ ಓಡಾಡ್ತಾರೆ ಎಲಿಪ್ಯಾಡ್ ಇನ್ನೊಂದಕ್ಕೆ ಅಂತ ಮಾಡಲಿ ಅಂತ ಹೇಳ್ಬಿಟ್ಟು 200 ಚಿಲ್ಲರೆ ಕೋಟಿ ಸ್ಯಾಂಕ್ಷನ್ ಮಾಡಿದ್ರು ಆಗಿನ ಸರ್ಕಾರ, ಬೊಮ್ಮಾಯಿಯವರ ಸರ್ಕಾರ. ಏನು ಮಾಡಿದ್ರಿ 200 ಚಿಲ್ಲರೆ ಕೋಟಿ? 720 ಕೋಟಿ ಕೊಟ್ಟರಲ್ಲ ಬೊಮ್ಮಾಯಿಯವರ ಸರ್ಕಾರ ಇದ್ದಾಗ. ಏನು ಮಾಡಿದ್ರಿ? ಎಷ್ಟು ಕೆಲಸ ಮಾಡಿದ್ರಿ? ಎಷ್ಟು ಬಿಲ್ ಮಾಡಿದ್ರಿ? ಎಷ್ಟು ಬೋಗಸ್ ಬಿಲ್ ಮಾಡಿ ಇಟ್ಕೊಂಡಿದ್ರಿ? ಅದನ್ನು ತಗೊಂಡು ನಮ್ಮ ಸರ್ಕಾರ BJP ಸರ್ಕಾರ ಬರದೇ ಇದ್ದಾಗ ಆ ಬಿಲ್ಗಳನ್ನ ತೊಗೊಂಡು ಯಾರ ಹತ್ರ ಹೋದ್ರಿ? ಯಾಕೆ ವಾಪಸ್ ಬಂದ್ರಿ? ಇದಕ್ಕೆಲ್ಲ ಲೆಕ್ಕ ಕೊಡ್ತೀರಾ? 720 ಪ್ಲಸ್ ಒಂದು 200 920 ಕೋಟಿಗೆ ಲೆಕ್ಕ ಕೊಡ್ತೀರಾ? ನೀವು ಕಾಂಗ್ರೆಸ್ಗೆ ಫೈಲ್ಗಳು ಇಟ್ಕೊಂಡು ಯಾಕೆ ಹೋದ್ರಿ ಅಂತ ಗೊತ್ತಿಲ್ವಾ ಜನಗಳಿಗೆ? ಹೆಬ್ಬೆಟ್ನವರಾ? ನಿಮಗೆ ಗೆಲ್ಲಿಸ್ಬೇಕಾದ್ರೂ ಅಷ್ಟೇ ನಿಷ್ಠೆಯಿಂದ ಬುದ್ಧಿವಂತಿಕೆಯಿಂದ ಯಶವಂತಪುರ ಜನ ಗೆಲ್ಲಿಸಿದ್ರು. ಇವತ್ತು ಅಷ್ಟೇ ನಿಷ್ಠೆಯಿಂದ BJP ಕೆಲಸ ಮಾಡ್ತಾರೆ, ಅಷ್ಟೇ ಬುದ್ಧಿವಂತರು ಇದ್ದಾರೆ. ನೀವು ಒಬ್ಬರೇ ಕ್ರಿಮಿನಲ್ ಅಲ್ಲ, ನಾವುಗಳು ಒಂಥರ ಕ್ರಿಮಿನಲ್ಗಳೇ. ಇದನ್ನೆಲ್ಲ ಕೇಳೋಕ್ಕೆ ಇದನ್ನು ನಾನು 3ನೇ ಬಾರಿ ಕೇಳ್ತಾ ಇದ್ದೀನಿ ಮೀಡಿಯಾ ಮುಂದೆ. ಇವತ್ತವರೆಗೂ ಉತ್ತರ ಕೊಟ್ಟಿಲ್ಲ. ನಾಳೆನಾದರೂ ಉತ್ತರ ಕೊಡಿ ಅಂತ ಕೇಳ್ಕೊಳ್ತೀನಿ. ಸೋಮಶೇಖರ್ ಅವರೇ, ಕೊನೆಯದಾಗಿ ಗೌರವದಿಂದ ಹೇಳ್ತಾ ಇದ್ದೀನಿ, ಕೊನೆ ಮಾತು, ದಯವಿಟ್ಟು ಮರ್ಯಾದೆ ಉಳಿಸ್ಕೊಳ್ಳಿ. ಒಂದು ಸತಿ ಗೆದ್ದ ಮೇಲೆ BJP ಕಾಂಗ್ರೆಸ್ಸು JDS ಅಂತ ನಿಂತ್ಕೊಂಡಿರ್ತಾರೆ. ಒಬ್ಬ ಗೆದ್ದ ಮೇಲೆ ಪ್ರಜಾಪ್ರತಿನಿಧಿ ಆದಮೇಲೆ ಅವನ ಕೆಲಸ ಪ್ರಗತಿ ಮಾಡಬೇಕು, ಅಭಿವೃದ್ಧಿ ಮಾಡಬೇಕು. ನೀನು ಅಭಿವೃದ್ಧಿ ಆಗ್ತೀಯ ಆಗು. ನಾಳೆ ನಿನಗೆ JDSನವರು ಓಟ್ ಹಾಕಬೇಕು, BJPಯವರು ಓಟ್ ಹಾಕಬೇಕು. ಆ ರೀತಿ ನಾವು ಕೆಲಸ ಮಾಡಬೇಕು. ಅದು ಬಿಟ್ಬಿಟ್ಟು ಆ ಏರಿಯಾದಲ್ಲಿ ದೊಡ್ಡಬಿದ್ರ ಕಲ್ಲಲ್ಲಿ ಸುಮಾರು ಏರಿಯಾಗಳನ್ನು ಟಾರ್ಗೆಟ್ ಮಾಡಿಬಿಟ್ಟವನು. ಅಲ್ಲೆಲ್ಲ JDS ಓಟ್ ಹಾಕ್ಬಿಟ್ರು, BJPಗೆ ಓಟ್ ಹಾಕ್ಬಿಟ್ರು, ನನಗೆ ಓಟ್ ಹಾಕಿಲ್ಲ ಅಂತ ಅಂದ್ಬಿಟ್ಟು ನೀರುಗಳು ಬಿಟ್ಟಿಲ್ಲ. 2 ವರ್ಷ 3 ವರ್ಷ ಆದ್ರೂ ಮೆಟ್ಲಿಗೆ ಮಾಡಿರೋ ರಸ್ತೆಗಳು ಇವತ್ತು ಹಂಗೆ ಬಿದ್ದಿದ್ದಾವೆ. ಇದು ನಿಮ್ಗೆ ಶೋಭೆ ತರ್ತದಾ? ಇದನ್ನ ಹಿಂಗೆ ಮಾಡ್ಕೊಂಡೋಗಿರಿ. ಇದನ್ನೇ ನೀವು ಕಂಟಿನ್ಯೂ ಮಾಡಿ, ಇದನ್ನೇ ಮಾಡಿ. ಮುಂದಿನ ದಿನಗಳಲ್ಲಿ ನಿಮ್ಮ ದೇವರು ಒಳ್ಳೆ ಕೆಲಸ ಮಾಡ್ತಾನೆ. ಆದಷ್ಟು ಬೇಗ ನಿಮ್ಮ ನಾಲ್ಗೆನ ಒಂದು ಗಂಗಾಜಲನ ಇನ್ನೊಂದ್ರಲ್ಲಿ ಹಾಕ್ಕೊಂಡು ಸ್ವಚ್ಛ ಮಾಡ್ಕೊಳ್ಳಿ ಅಂತ ಹೇಳ್ತಾ, ದಯವಿಟ್ಟು ಯಾರಿಗೇ ಆಗಲಿ, ಗಂಡಸರೇ ಆಗಲಿ ಹೆಂಗಸರೇ ಆಗಲಿ, ಸೆಂಟ್ರಲ್ ಮಿನಿಸ್ಟರ್ ಆಗಲಿ, ಇನ್ನೊಬ್ಬ ಗ್ರಾಮ ಪಂಚಾಯತಿ ಮೆಂಬರ್ ಆಗಲಿ, ಅವನಿಗೆ ಆದಂಥ ಒಂದು ಗೌರವ ಇರ್ತದೆ. ನಿಮಗೆ ಯಾವ ರೀತಿ ಗೌರವ ಇದೆಯೋ ಬೇರೆಯವ್ರಿಗೂ ಗೌರವ ಇರ್ತದೆ. ಗೌರವ ಕೊಟ್ಟು ಗೌರವ ತಗೊಳ್ಳಿ.